ನಮೋ ಬುದ್ಧಾಯ. ಭಗವಾನ್ ಬುದ್ಧರ ಜೀವನ ಮತ್ತು ಅವರ ಬೋಧನೆ ನಮ್ಮ ದಿನನಿತ್ಯ ಜೀವನಕ್ಕೆ ಅದರ ಪ್ರಯೋಜನ ಅವಶ್ಯಕತೆಗಳ ಬಗ್ಗೆ ಈ ಸಂವಾದ ನಡೀತಾ ಇದೆ. ಈಗ ನಾವು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಸಂಘದ ಕೊಡುಗೆ ಈ ಸಮಾಜಕ್ಕೆ ಹೆಂಗಿದೆ, ಸೊ ಅದ್ರ ಬಗ್ಗೆ ಸ್ವಲ್ಪ ವಿವರಣವಾಗಿ ಹೇಳಬೇಕು ಬಂತೆ. ಸಂಘ ಅಂತಂತಂದರೆ ಭಿಕ್ಷು ಸಂಘ ಮತ್ತು ಭಿಕ್ಷುಣಿ ಸಂಘ, ಇದು ಸಂಘ ಅಂತ ಹೇಳ್ತೀವಿ. ಇನ್ನೊಂದು ಅರಿಯ ಸಂಘ ಅಂತಂದರೆ ಯಾರು ಬೋಧಿಯ ಮಾರ್ಗದಲ್ಲಿ ಅನುಭವವನ್ನು ಪಡೆದಿರ್ತಕ್ಕಂಥವ್ರು. ಈಗ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಿರೋ ಹಾಗೆ, ಈ ಸಂಘ ಭಿಕ್ಷು ಸಂಘದ ಕೊಡುಗೆ ಏನು ಅಂತ. ಭಗವಾನ್ ಬುದ್ಧರು ತಮ್ಮ ಉತ್ತರಾಧಿಕಾರಿಯಾಗಿ ಯಾರೊಬ್ಬ ವ್ಯಕ್ತಿಯನ್ನು ನೇಮಿಸಲಿಲ್ಲ. ಭಗವಾನ್ ಬುದ್ಧರು ಇಡೀ ಸಂಘವನ್ನೇ ಜವಾಬ್ದಾರಿಯನ್ನಾಗಿ ಮಾಡಿದರು. ಸಂಘ ಅಂತಕ್ಕಂಥದ್ದು ಬಹಳ ಒಂದು ವಿಶಿಷ್ಟವಾದ ಮತ್ತು ಶಿಸ್ತಿನಿಂದ ಕೂಡಿರ್ತಕ್ಕಂಥ ವಿನಯ ಅಂತ ಹೇಳ್ತೀವಿ. ವಿನಯ ಅಂತಂದರೆ ಶಿಸ್ತು. ವಿನಯ ಪೀಠಕದ ಮೇಲೆ ಆಧಾರ ಆಗಿದೆ. ವಿನಯದಲ್ಲಿ ಭಗವಾನ್ ಬುದ್ಧರು ಭಿಕ್ಷುಗಳಿಗೆ 227 ನಿಯಮಗಳನ್ನು, ಭಿಕ್ಷುಣಿಯರಿಗೆ 311 ನಿಯಮಗಳನ್ನು, ಮತ್ತು ಯಾವ ರೀತಿ ಅವರ ವಾಸ, ಅವರ ಜೀವನ ಇರಬೇಕಂತಕ್ಕಂಥದ್ದು ಬಹಳ ವಿವರವಾಗಿ ಹೇಳಿರ್ತಕ್ಕಂಥದ್ದು ನಾವು ಈಗ ತ್ರಿಪೀಠಕದ ವಿನಯ ಪೀಠಕದಲ್ಲಿ ಕಾಣ್ತೀವಿ. ಸೊ ಆ ವಿನಯ ಪೀಠಕದ ಮೇಲೆ, ಆ ನಿಯಮಗಳ ಮೇಲೆ ಯಾವ ಒಂದು ಸಿಸ್ಟಮ್ ಭಗವಾನರ ವ್ಯವಸ್ಥೆಯನ್ನು ಮಾಡಿದರೋ ಅದು ಬಹಳ ಸುಂದರವಾಗಿ ನಡ್ಕೊಂಡು ಬರ್ತಾ ಇದೆ. 2600 ವರ್ಷಗಳಾದರೂ ಕೂಡ ಇದು ಮುರಿಯದೆ ಮುಂದುವರಿದ ಒಂದು ಸಂಸ್ಥೆ ಅಂತಂದರೆ ಈ ಭಿಕ್ಷುಗಳ ಸಂಘ. ಭಿಕ್ಷುಗಳ ಮೂಲ ಅವರ ಜೀವನದ ಉದ್ದೇಶ ತಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸಿ ಬೋಧಿ ಜ್ಞಾನವನ್ನು ಪಡಿಬೇಕು ಅಂತಕ್ಕಂಥದ್ದು. ಆದರೆ ಸಮಾಜದಿಂದ ದೂರವಾಗಿ ಇರಬೇಕು ಅಂತ ಅಲ್ಲ. ಸಮಾಜದ ಯಾಕೆಂತಂದರೆ ಪ್ರತಿದಿನ ನಮಗೆ ಆಹಾರ ಬೇಕು, ಊಟ ಬೇಕು, ಬಟ್ಟೆ ಬೇಕು. ಇದನ್ನು ಕೊಡೋದು ಯಾರು? ಸಮಾಜದ ಈ ಎಲ್ಲ ಗೃಹಸ್ಥರು, ಉಪಾಸಕಿಯರೇ ಕೊಡಬೇಕಾಗತ್ತೆ. ಸೊ ಆದ್ದರಿಂದ ಭಗವಾನ್ ಬುದ್ಧರು ಈ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಯಾವುದು ಅಂದರೆ ಭಿಕ್ಷುಗಳಿಗೆ ಬೇಕಾಗಿರ್ತಕ್ಕಂಥ ಪ್ರತಿದಿನದ ಅವಶ್ಯಕತೆಗಳು ಅಂದರೆ ಊಟ, ಬಟ್ಟೆ, ವಸತಿ ಮತ್ತು ಔಷಧಿ, ಇವುಗಳನ್ನು ಉಪಾಸಕಿಯರು, ಗೃಹಸ್ಥರು ಭಿಕ್ಷುಗಳಿಗೆ ದಾನವಾಗಿ ಕೊಡ್ತಾರೆ. ಭಿಕ್ಷುಗಳು ಆಧ್ಯಾತ್ಮಿಕ ಚಿಂತನೆಗಳನ್ನು, ಮಾರ್ಗವನ್ನು, ಧ್ಯಾನವನ್ನು, ಕಷ್ಟ ಸುಖದಲ್ಲಿ ಜನಗಳಿಗೆ ಏನು ಅವಶ್ಯಕತೆ ಇದೆ, ಹೇಗೆ ಅದನ್ನು ನಡೆದುಕೊಳ್ಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನು ಅವರು ಮಾಡ್ತಾರೆ. ಈ ರೀತಿ ಇಬ್ಬರೂ ಒಬ್ಬರಿಗೊಬ್ಬರು ಪರಸ್ಪರ ಅವಲಂಬನೆಯೂ ಆಗಿದ್ದಾರೆ, ಒಬ್ಬರಿಗೊಬ್ಬರು ಆಧಾರವಾಗಿದ್ದುಕೊಂಡು ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಆದ್ದರಿಂದ ಜನಸಾಮಾನ್ಯರ ಪ್ರತಿನಿತ್ಯದ ಅನೇಕ ದುಃಖ ಸುಖಗಳಲ್ಲಿ ಅನೇಕ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆದ್ದರಿಂದ ಸಂಘ ಸಾಮಾನ್ಯ ಜನರ ಪ್ರತಿನಿತ್ಯ ಜೀವನದ ಅಂಗವೂ ಆಗಿದ್ದಾರೆ. ಅದರ ಜೊತೆಗೆ ಅದರಲ್ಲೇ ಸಿಕ್ಕಾಕಿಕೊಂಡು ಇರಬೇಕಂತ ಅಲ್ಲ. ಅವರು ತಮ್ಮ ಜೀವನದ ಗುರಿಯನ್ನು ಕೂಡ ಧಮ್ಮ ಅಭ್ಯಾಸ ಮಾಡೋದು, ಧಮ್ಮದ ಅಧ್ಯಯನ ಮಾಡೋದು, ಅದರ ಅಭ್ಯಾಸ ಮಾಡೋದು
ಮತ್ತು ಅದರ ಒಂದು ಅನುಭವ ಇದನ್ನು ಮಾಡಿ ಮನಸ್ಸನ್ನು ಬೆಳೆಸ್ತಕ್ಕಂಥ ಇದಕ್ಕೂ ಸಮಯವನ್ನು ಸರಿಯಾಗಿ ವಿನಿಯೋಗಿಸ್ತಾ ಇದ್ದಾರೆ. ಹೀಗೆ ವಿಹಾರದ ಒಂದು ಈ ಭಿಕ್ಷು ಸಂಘದ ನಿಯಮಕ್ಕನುಸಾರವಾಗಿ ಭಿಕ್ಷು ಸಂಘವೂ ನಡೆದುಕೊಂಡು ಬಂದಿದೆ. ಅದರ ಒಂದು ಫಲವಾಗಿ ಅನೇಕ ಜನರಿಗೆ ಅನೇಕ ರೀತಿಯಲ್ಲಿ ಈ ಧಮ್ಮ ಬೋಧನೆ ಸಿಗ್ತಾ ಇದೆ, ಧ್ಯಾನ ಬೋಧನೆ ಸಿಗ್ತಾ ಇದೆ, ಕಷ್ಟ ದುಃಖಗಳನ್ನು ನಿವಾರಣೆ ಮಾಡ್ತಕ್ಕಂಥ ಮಾರ್ಗದರ್ಶನನೂ ಸಿಗ್ತಾ ಇದೆ. ಥ್ಯಾಂಕ್ ಯು ಬಂತೇಜಿ. ಈ ಪಂಚಶೀಲ ಬಗ್ಗೆ ತಾವು ವಿವರವಾಗಿ ಹೇಳಿದ್ರೆ ಒಳ್ಳೆಯದನ್ನುತ್ತದೆ. ಪಂಚಶೀಲದ ಬಗ್ಗೆ, ಪಂಚಶೀಲ ಅಂತಕ್ಕಂಥದ್ದು ಭಗವಾನ್ ಬುದ್ಧರು ಪ್ರತಿಯೊಬ್ಬ ಗೃಹಸ್ಥರಿಗೆ, ವಿಶೇಷವಾಗಿ ಗೃಹಸ್ಥರು, ಪ್ರತಿಯೊಬ್ಬ ವ್ಯಕ್ತಿಗೆ ಹೇಳಿರ್ತಕ್ಕಂಥ ಸುಖದ ಆಧಾರ. ಪಂಚಶೀಲ ಅಂತಂದರೆ ಕೇವಲ ಅವು ನಿಯಮ ನಿತ್ಯ ಅಲ್ಲ ಅಥವಾ ರೂಲ್ಸ್ಗಳಲ್ಲ. ಪಂಚಶೀಲ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಸುಖ ಅದು ಹೇಗೆ ಇರಬೇಕು ಅಂತಕ್ಕಂಥ ಆಧಾರ ಸ್ತಂಭಗಳು. ಮೊದಲನೇದು, ಹಿಂಸಾತ್ಮಕ ಕೆಲಸಗಳನ್ನು ನಾನು ಮಾಡಲ್ಲ, ಹಿಂಸೆ ನೋವು ಕೊಡಲ್ಲ, ಕೊಲ್ಲಲ್ಲ, ಯಾವುದೇ ಪ್ರಾಣಿಯನ್ನು ಕೊಲ್ಲಲ್ಲ, ಅದ್ರ ಬದಲಾಗಿ ಮೈತ್ರಿಯಿಂದ ಇರುತ್ತೇನೆ, ಜೀವವನ್ನು ಉಳಿಸುತ್ತೇನೆ ಅಂತಕ್ಕಂಥದ್ದು. ಸೊ ಇದು ನೋಡಿ, ನೀವು ಮನಸ್ಸಿನಲ್ಲಿ ಅದು ಆ ಥರ ಇದ್ಬಿಟ್ರೆ ಇವತ್ತು ಯಾವ ರೀತಿ ಯುದ್ಧಗಳು ಇವೆಲ್ಲ ಆಗ್ತಾಯಿವೆ. ಸಾಯಿಸಬೇಕು 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 ಅಂತ. ಇವಾಗ ಮಕ್ಕಳು ಆಟ ಆಡ್ತಾರೆ, ಈ ಫೋನಲ್ಲೆಲ್ಲ ಡಿಜಿಟಲ್ ಆಟ, ಅಲ್ಲಿಯೂ ಕೂಡ ಹಿಂಸಾತ್ಮಕ ಆಟಗಳೇ ಇರ್ತವೆ. ಅಲ್ಲಿಂದ ಪ್ರಾರಂಭ ಆಗಿಬಿಡುತ್ತೆ, ಹಿಂಸೆ ಬೆಳೀತಾ ಹೋಗುತ್ತೆ. ಅದು ನಂತರ ಪ್ರಾಣಿಗಳ ಮೇಲೆ, ಮನುಷ್ಯರ ಮೇಲೆ ಬೆಳೀತಾ ಹೋಗುತ್ತೆ. ಆದರೆ ಒಂದು ಯೋಚನೆ, ಹಿಂಸೆ ಒಂದು ಯೋಚನೆ ಮನಸ್ಸನ್ನು ಎಷ್ಟು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಆದ್ದರಿಂದ ಭಗವಾನ್ ಬುದ್ಧರು ಹಿಂಸೆ ಮಾಡಬೇಡಿ, ಇನ್ನೊಂದು ಕಳ್ತನ ಮೋಸ್ತನ ಮಾಡಬೇಡಿ, ಬದಲಾಗಿ ದಾನವನ್ನು ಕೊಡಿ, ಹಂಚ್ತಾ ಇರಿ. ಮೂರನೇದಾಗಿ ವ್ಯಭಿಚಾರ ಮಾಡಬೇಡಿ, ಒಳ್ಳೆಯ ಗೌರವ ವಿಶ್ವಾಸದಿಂದ ಅನ್ಯೋನ್ಯವಾಗಿ ಗಂಡ ಹೆಂಡತಿಯರು ಈ ಒಂದು ಸಂಬಂಧ ಏನಿದೆ ಪವಿತ್ರವಾದ ಸಂಬಂಧ ಕಾಪಾಡಿ. ನಾಲ್ಕನೇದು, ಸುಳ್ಳು ಹೇಳೋದು, ಚಾಡಿ ಹೇಳೋದು, ಕೆಟ್ಟ ಮಾತುಗಳನ್ನು ಹೇಳೋದ್ರ ಬದಲಾಗಿ ಒಳ್ಳೆಯ ಮಾತುಗಳನ್ನು ಹೇಳಿ. ಐದನೇದು, ಮನಸ್ಸನ್ನು ಕೆಡಿಸ್ತಕ್ಕಂಥ ಪದಾರ್ಥ ಸೇವನೆ ಮಾಡಬೇಡಿ. ಈ ಹೆಂಡ, ಸರಾಯಿ, ಈಗಿನ ಕಾಲದಲ್ಲಿ ಡ್ರಗ್ಸು, ಬೇರೆ ಏನೆಲ್ಲ ಇದೆ, ಮನಸ್ಸನ್ನು ಕೆಡಿಸಿದಾಗ ಮನಸ್ಸು ದುರ್ಬಲ ಆಗುತ್ತೆ. ಆ ದುರ್ಬಲ ಮನಸ್ಸಿನಿಂದ ನಾವು ಒಳ್ಳೇದು ಮಾಡೋಕ್ಕೆ ಆಗಲ್ಲ. ಈ 5 ಏನಿದೆ ಅಂತಂದರೆ ನಮ್ಮ ಮನಸ್ಸನ್ನು, ನಮ್ಮ ಜೀವನವನ್ನು ಕೂಡ ಕಾಪಾಡ್ತವೆ ಮತ್ತು ಇತರರನ್ನು ಕಾಪಾಡ್ತಕ್ಕಂಥ ವಿಷಯಗಳೇ ಆಗಿವೆ. ಆದ್ದರಿಂದ ಇದು ಪಂಚಶೀಲ ವೈಯಕ್ತಿಕ ಆಧ್ಯಾತ್ಮಿಕ ಬೆಳವಣಿಗೆನೂ ಆಗುತ್ತೆ. ಆಮೇಲೆ ಈ 5 ಇತರರೊಂದಿಗೆ ಸಂಬಂಧ ಇರೋದರಿಂದ ಇದು ಸಮಾಜದ ಬೆಳವಣಿಗೆಯ ಆಧಾರ ಸ್ತಂಭ ಆಗುತ್ತೆ. ಬೆಳವಣಿಗೆ ಅಂತಂದ್ರೇನು? ಒಂದು ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿ ಇರ್ತಕ್ಕಂಥ ಸಮಾಜದ ಆಧಾರ, ಸಾಮಾನ್ಯವಾದ ಆಧಾರ ಅಲ್ಲ. ಆದ್ದರಿಂದ ಈ ಪಂಚಶೀಲ ಆಧ್ಯಾತ್ಮಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ. ಯಾವಾಗ ಸಮಾಜದಲ್ಲಿ ಸುಖ ಶಾಂತಿ ಇರುತ್ತೋ ಅಲ್ಲಿ ಆರ್ಥಿಕ ಬೆಳವಣಿಗೆ ಬಂದೇ ಬರುತ್ತೆ. ಒಂದು ಸರಿಯಾದ ಪ್ರಯತ್ನ, ಸರಿಯಾದ ಜೀವನೋಪಾಯ ಅಂತ ಏನು ಭಗವಾನ್ ಬುದ್ಧರು ಹೇಳಿದಾರಲ್ಲ, ಅದು ಬಂದೇ ಬರುತ್ತೆ. ಅದರಿಂದ ಆರ್ಥಿಕ ಬೆಳವಣಿಗೆ ಬಂದಾಗ ಎಲ್ಲ ರೀತಿಯ ಸಮೃದ್ಧಿಗಳು ಇರ್ತವೆ. ಸೊ ಇದು ಪಂಚಶೀಲದ ಅವಶ್ಯಕತೆ ಇದೆ ನಮ್ಮೆಲ್ಲರ ಜೀವನಕ್ಕೆ. ಭಗವಾನ್ ಬುದ್ಧರ ಆಶೀರ್ವಾದ ಇಡೀ ಜಗತ್ತಿನಲ್ಲಿ ಹರಡ್ತಾ ಎಲ್ಲರೂ ಸುಖವಾಗಿರಲಿ. ನಮೋ ಬುದ್ಧಾಯ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಗೊತ್ತಾ? 10 ಜನ ಈ ಟಿ ವಿ ನೋಡ್ತಾ ಇದ್ರೆ 9 ಜನ ನನಗೆ ಸಂಬಂಧಪಟ್ಟಿದ್ದಪ್ಪ ಅಂಥೇಳಿ ಕಣ್ಣು ಕಿವಿ 2 ಸ್ಕ್ರೀನಲ್ಲಿ ಇಟ್ಕೊಂಡು ನೋಡಬೇಕು ಅಂತಹ ವಿಚಾರ. ಮೊಡವೆ, ಮುಖಕ್ಕೆ ಬೇಡದ ಒಡವೆ. 12 ಆದಮೇಲೆ 13ನೇ ವರ್ಷದಿಂದ
19ನೇ ವರ್ಷದವರೆಗೂ. ಅದರಲ್ಲೂ ಬಹುತೇಕ ಹೆಣ್ಣು ಮಕ್ಕಳಿಗೆ ಬೇಕೋ ಬೇಡವೋ ಹಾರ್ಮೋನಲ್ ಚೇಂಜಸ್ಸು ಆ ಒಂದು ಪ್ರಾದುರ್ಭಾವ ಆಗ್ತಾ ಇರೋದ್ರಿಂದ ಆ ಪ್ರಕ್ರಿಯೆಯ ಬದಲಾವಣೆಯಲ್ಲಿ ಕೆಲವೊಂದು ಮೊಡವೆಗಳು ಮಕ್ಕದ ಮೇಲೆ ಬರತಕ್ಕಂಥದ್ದು ಸಾಧ್ಯ. ಏನು ಮಾಡ್ತೀವಿ? ಸಿಕ್ಕ ಕ್ರೀಮ್ಗಳನ್ನು ಅಥವಾ ಚಿವುಟ್ತಕ್ಕಂಥದ್ದು, ಗಾಯ ಮಾಡಿಕೊಂಡು ಮತ್ತಷ್ಟು ರಕ್ತಸ್ರಾವ ಮಾಡಿಕೊಂಡು ವಿಕಾರಕ್ಕೆ ಮಖ ವಿರೂಪ ಆಗ್ತಕ್ಕಂಥ ರೀತಿಯಲ್ಲಿ ನಮಗೆ ನಾವೇ ತಯಾರು ಮಾಡ್ಕೊಳ್ತಕ್ಕಂಥ ಒಂದು ಹಂತಕ್ಕೆ ಹೋಗ್ಬಿಡ್ತೀವಿ. ಸರಳವಾದಂಥ ರೆಮಿಡಿ ಏನು ಗೊತ್ತಾ? ಶ್ರೀಗಂಧಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ಚೆನ್ನಾಗಿ ತೆಗೆದು ಫೈನ್ ಪೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು. ಇದ್ರ ಜೊತೆಗೆ ಮನೆ ಪಾಟಲ್ಲಿ ಆಲೋವೆರಾ, ಲೋಳೆ ಸರ ಇದ್ದೇ ಇರುತ್ತಲ್ವ, ಈ ಅರಿಶಿನ ಮತ್ತು ಶ್ರೀಗಂಧದ ಜೊತೆಗೆ ಫೈನ್ ಪೇಸ್ಟ್ ಮಾಡತಕ್ಕಂಥ ಒಂದು ಸೊಲ್ಯೂಷನ್ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಥಿಕ್ಕಾಗುತ್ತೆ. ಇದನ್ನು ತಗೊಂಡು ಒಂದು ಫೇಸ್ ಪ್ಯಾಕ್ ಥರ ಹಾಕಿ ಬಿಟ್ಟುಬಿಡಿ. ಹಿಂಗೆ ಹೋಗ್ಬಿಡುತ್ತೆ ಸಮಸ್ಯೆ, ಸೌಂದರ್ಯ ನಿಮ್ಮದಾಗುತ್ತೆ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.